ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ ಮನಗೌಡ್ರನ್ನ ಆಚೆ ಕರ್ಕೊಂಡು ಹೋಗಿದ್ಯಲ್ಲ, ಏನಕ್ಕೆ? ಮೆರವಣಿಗೆ ಪಾರು. ಮೆರವಣಿಗೆನಾ? ನಮ್ಮ ಮಳೆಯಂದ್ರ ಕರ್ಕೊಂಡು ಊರಿಡೀ ಮೆರವಣಿಗೆ ಮಾಡ್ಕೊಂಡು ಬಂದೀವಿನಿ. ಇನ್ಯಾವ ನಾನ ನಮ್ಮ ಬಗ್ಗೆ ಆಗ್ಲಿ ನಮ್ಮ ಮಳೆಯಂದ್ರ ಬಗ್ಗೆ ಮಾತಾಡ್ಲಿ ನೋಡಮ್ಮ. ಅಲ್ವಾ ಗೌಡ್ರೆ? ನಾವು ಜೀಪಲ್ಲಿ ರೌಂಡ್ ಹಾಕೊಂಡ್ ಬಂದ್ವಿ, ನಾನು, ಅಣ್ಣ, ಬಾವ. ಏನ್ ಫಾರಿನ್ ತಮ್ಮ ಸರ್, ಪಕ್ಕದಲ್ಲೇ ಕೂತಿದ್ದೀನಿ, ನನ್ನೇ ಬಿಟ್ಬಿಟ್ರಲ್ಲ. ಅಯ್ಯೋ ರೀ, ನಿಮ್ಮನ್ನ ಯಾರು ಬಿಡಕ್ಕಾಗತ್ತೆ? ಯಾರು ಬಿಟ್ರು ನಾನಂತೂ ಬಿಡಲ್ಲಪ್ಪ. ಇವಳಜ್ಜಿ ನಂದೆಲ್ಲಿ ಇಡ್ಲಿ 400 kg ಅಂತ ಬತ್ತಾಳೆ. ಹೌದೌದು, ಸರಿಯಾಗಿ ಇಟ್ಕೊಬಿಟ್ಟವಳೆ. ಪಾರಕ ಅಷ್ಟೇ ಅಲ್ಲ, ನಮ್ ಬಾವ ಜೀಪ್ ಹತ್ಸಿ ಹಾರ ಹಾಕ್ಸಿ ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡ್ ಬಂದ. ಗಾಡಿಕಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಕ್ ಬಂದೆ. ಅಕ್ಕ 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 ಅಕ್ಕ, ಆಲ್ಬಮ್ ಸಿಕ್ತು, ಬನ್ನಿ ಎಲ್ಲರೂ ನೋಡೋಣ. ಎಲ್ರದೂ ಒಂದ್ ಸಂಭ್ರಮ ಆದ್ರೆ ಇವಳ್ದೊಂದ್ ಸಂಭ್ರಮ. ನೋಡ್ಲಿಲ್ಲ ಅಂದ್ರೆ ಒಂದೇ ಕಣ್ಣಲ್ಲಿ ಅಳ್ತಾಳೆ. ಬಾಮೈದ, ಮಾದಪ್ಪನನ್ನು ಕರಿಬೇಕಿತ್ತಲ್ಲ. ನಾನು ಫೋನ್ ಮಾಡಿದ್ದೆ, ಅವ್ರು ಹೇಳಿದ್ರು ಲೀಲಕ್ಕನ ಜೊತೆ ಹೊರಗೆ ಹೋಗೋರಂತೆ. ಪಾಪ ಹೋಗ್ಲಿ ಬಿಡ್ಲ, ಏನ್ರು ಸುಮಾರು ದಿವಸ ಆದ್ಬೇಕು ಮನೆಗೆ ಬಂದವರಲ್ಲ. ಅದು ನಂಗೋಸಿ ಕೆಲಸ ಐತೆ. ನಮ್ಮ ರಾಜಾರಾಣಿ ಯಾವಾಗ ಬರ್ತಾರೋ ಹೇಳಿ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಏ ಗೌಡ್ರೆ, ಇದ್ದೋಗ್ಬೋದಿತ್ತು. ಬ್ಯಾಡ ಸಿವು, ಇದ್ರೆ ಕುತ್ತಿಗೆನೋ ಹೋಯ್ತದೆ. ನಾನು ಮನೆಗೆ ಹೋಗ್ತೀನಿ. ತಿಕ್ಕೊಡನೆ. ಬ್ಯಾಡ ಸಿವು, ನೀನು ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡು, ನಾನು ಹೋಯ್ತೀನಿ. ರಾಜ ರಾಣಿ, ನಾನು ಹೋಗ್ಬತ್ತೀನಿ. ಬಾಯ್ ಪಾರು. ಸೋಮೇಗೌಡ್ರು ಅಡ್ರೆಸ್ ಇಲ್ದಂಗೆ ಫೋಟೋ ಹಾಕ್ಬಿಟ್ರು. ಯಾವ್ದೋ ಹೊಸ ದೇವಿ ಅನುಗ್ರಹ ಅನ್ಸುತ್ತೆ ಮಾವ, ಅದಕ್ಕೆ ಒಳ್ಳೆ ಬುದ್ಧಿ ಬರ್ತಿದೆ ಅನ್ಸುತ್ತೆ ಅಲ್ವಾ ರಾಣಿ? ಏನು ಒಳ್ಳೇದಾಗ್ಲಿ. ಈ ಗುಂಡು ನೀ ನೋಡ್ ಹೆಂಗಿದ್ಯಾ? ಆಗ ಹೆಂಗಿದ್ಯೋ ಈಗ್ಲೂ ಹಂಗೆ ಇದ್ಯಾ. ಮತ್ತೆ ಯಾರ ತಂಗಿ ಅಮ್ಮ ನಾನು? ದ ಗ್ರೇಟ್ ಶಿವಣ್ಣ ಅವ್ರ ತಂಗಿ. ಬದ್ಲಾಗೋ ಮಾತೇ ಇಲ್ಲ. ದಿನಕ್ಕೆ 1.5 ಮಂಕ್ರಿ ತಿಂದ್ರೆ ಎಲ್ಲಿನ ಬದಲಾಯಿದ್ರಲ್ವಾ ಸಾರ್? ರಮ್ಯಾ, ಹೊಸ ಫೋಟೋ ತೋರ್ಸು. ಗುರುವೆ ನೋಡು, ರತ್ನಕ್ಕ ಹೆಂಗಿದ್ಲು. ಈಗ ಏಟೊಂದ್ ಸಣ್ಣ ಆಗೋಳೆ ಅಲ್ವಾ ರತ್ನಕ್ಕ? ಇಲ್ಲ ಕಣೆ, ಹಂಗೆ ಇದೀನಿ ಅನ್ಸುತ್ತೆ ನಾನು. ಇವಾಗ ಅದನ್ನೆಲ್ಲ ಬಿಡಿ, ನನ್ ಮದ್ವೆಲು ಎಲ್ರು ಸಕ್ಕದಾಗ ಕಾಣಿಸ್ಬೇಕಾಯ್ತಾ? ಶಿವು, ಒಂದು ತೆಪ್ಪಾಗಿ ಹೊಟ್ಟೈತೆ. ಆ ಫೋಟೋ ಆಲ್ಬಮ್ನಾಗೆ ನಿಮ್ಮ ಒಂದು ಹಳೆಯ ಒಂದು ಫೋಟೋ ಸೇರ್ಕೊಂಡ್ಬಿಟ್ಟೈತೆ. ಅಯ್ಯೋ, ಅವ್ರೇನಾದ್ರೂ ಅತ್ತೆ ಫೋಟೋ ನೋಡಿದ್ರೆ ಇವರೇ ಮಾದಪ್ಪಣ್ಣನ ಮನೇಲಿರೋ ಶಾಂತಮ್ಮ ಅಂದ್ಬಿಡ್ತಾರೆ. ಎಲ್ಲ ಹಾಳಾಗಿ ಹೋಗುತ್ತಲ್ಲ, ಏನ್ ಮಾಡ್ಲಿ?
ಕೊಡ್ರವ ಇಲ್ಲಿ ಹಿಂದೆ ನಡೆದಿರೋ ವಿಷಯನೇ ಏಟಂತ ನೋಡ್ತೀರಾ? ಮುಂದೆ ಆಗೋದ್ರ ಬಗ್ಗೆ ನೋಡ್ರಿ. ಈಗ ನಮ್ಮ ರತ್ನ ನಿಶ್ಚಿತಾರ್ಥ ಐತೆ, ಮದುವೆ ಐತೆ, ಅದ್ರ ಬಗ್ಗೆ ಮಾತಾಡ್ರವ. ನೀನೇ ತಾನೇ ಹೇಳಿದ್ದು ಹಳೆದೆಲ್ಲ ಮರಿಬಾರ್ದು ಅಂತ. ಹಳೇದ್ನೆಲ್ಲ ಮರಿಬಾರ್ದು ನಿಜ ಚೋಟು, ಆದ್ರೆ ಮುಂದಿಂದ ನೋಡ್ಬೇಕಲ್ವಾ, ಅದನ್ನೇ ನಿಮ್ಮ ಅಣ್ಣ ಹೇಳ್ತಿದ್ದಾರೆ. ಆಮೇಲೆ ಅಡ್ಗೆ ಆಗ್ಬೇಕು, ನಮ್ಮ ಗೋಡಂಬಿ ಗೋರ್ಕೆಗೆ ಊಟ ಕಳ್ಸ್ಕೊಡ್ಬೇಕು, ಏಟೊಂದು ಕೆಲಸ ಐತೆ. ಹಂಗೆ ರತ್ನಕ್ಕ ನಾಚ್ಕೋಬೇಕು. ಈ ಸೀನಾ ನಾನ್ ಯಾಕೋ ಹಚ್ಕೋಬೇಕು? ಹಂಗಂತ ನಾನು ಹೇಳ್ತಿಲ್ಲ, ಪರ್ಸು ಹೇಳಿದ್ದು. ಫಾರಿನ್ ತಮ್ಮ ಸರ್, ನೀವು ನನ್ನ ಜೊತೆಗೆ ಇದ್ರಿ ತಾನೆ, ಹೇಳಿ ಹೊಸಿ. ಹ್ಞೂ ಹೌದು, ಪರ್ಶು ಅವರು ಆಗಲೇ ಸಿಕ್ಕಿದಾಗ ನಾನು ಒಳಗಡೆ ಬಂದರೆ ರತ್ನನ್ ನೋಡಬೇಕು, ಅವಳನ್ನ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಾಬಾ ನೀವು ಕಾಲ್ ಎಳಿತೀರಲ್ಲ. ಅಯ್ಯೋ, ನಾನೆಲ್ಲಿ ಕಾಲು ಹೇಳಿದೆ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಲ್ಲ. ಅಬ್ಬ ಕಾಲ್ ಎಳಿಯಕ್ಕಿಲ್ಲ ಅಂತ ಹೇಳಿ ಕಾಲ್ ಎಳಿ ಬುದ್ಧಿವಂತರು ನನ್ ದೊರೆ. ಓ ಹಂಗೆ. ಅರ್ಗ ಮಧ್ಯಾಹ್ನ ಬೇರೆ ಆಯ್ತು, ಹೊಟ್ಟೆ ಬೇರೆ ಸಿತೈತೆ, ಊಟ ಏನು ಇಲ್ವಾ? ಅಯ್ಯೋ, ಊಟ ತಿಂಡಿ ಎಲ್ಲ ರೆಡಿ ಆಗ್ಬಿಡುತ್ತೆ, ನೋಡ್ತಾ ಇರಿ. ಸರಿ ಅದಕ್ಕೆ ನಾವು ಬರ್ತೀವಿ ಬಾ. ಏನು ಬೇಕಾಗಿಲ್ಲ ಗುಂಡು. ಹೆಣ್ಮಕ್ಳು ತವ್ರ ಮನೆಗೆ ಬಂದ್ರೆ ತೊಳ್ಸಿ ಗುಡ್ಸಿ ಕೆರ್ಸಿ ಬಾಚ್ಸಿ ಕೆಲಸ ಮಾಡಿಸ್ ಕಳ್ಸೋ ಮನೆ ಅಲ್ಲ ನಮ್ದು. ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ, ಹೆಣ್ಮಕ್ಳು ತವ್ರ ಮನೆಗೆ ಹೋದ ತಕ್ಷಣ ಎಲ್ಲ ಕೆಲಸ ಮಾಡಿಸ್ಬಿಡ್ತಾರೆ ಪಾಪ. ಆದರೆ ಇಲ್ಲಿ ಹಂಗಲ್ಲ, ಇದೊಂಥರ ನಾನೇ ಹೊಸ ಪದ್ಧತಿ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ನಮ್ಮ ಮನೆಗೆ ನೀವು ಯಾರೇ ಬಂದರೂ ರೆಸ್ಟ್ ಮಾಡಕ್ಕೆ ಬರ್ತಿದ್ದೀರಾ ಅಷ್ಟೇ, ಬಂದು ಆರಾಮಾಗಿ ಕೂತು ಇದ್ದು ಹೋಗ್ಬೇಕು. ಏನಂತೀರಾ? ಓಹೋ, ಹೊಸತನದ ಕ್ರಾಂತಿಕಾರಿ ಪಾರು ಅಕ್ಕಂಗೆ ಜೈ. ಓಕೆ ಓಕೆ, ಈಗ ಎಲ್ಲರೂ ರೀಲಿಕ್ಸ್ ಮಾಡ್ರವ, ಆರಾಮಾಗಿರ್ರಿ ಅಂತ. ಗೌಡ್ರೆ ಬನ್ನಿ ಹೋಗುಮ್ಮ, ಬನ್ನಿ ಗೌಡ್ರೆ ಹೋಗುವ. ಏನಕ್ಕ ಪರ್ಶುಗೆ ನಾಚಿಕೆ ಬರ್ಸಿದ್ಯಂತೆ? ಸುಮ್ನೆ ಇರ, ಮೊದ್ಲೇ ನಂಗೆ ನಾಚಿಕೆ ತೊಡ್ಕೊಳಕ್ ಆಗ್ತಿಲ್ಲ, ಇವಳೊಬ್ಳು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ